ಉದ್ಘಾಟನೆಗೂ ಮುನ್ನವೇ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣ ಕಟ್ಟಡದ ಬಗ್ಗೆ ಭಾರೀ ಗೊಂದಲ ಸೃಷ್ಟಿಯಾಗಿದೆ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ನೂತನ ಕಟ್ಟಡದ ಒಳಗೆ ದೇವಸ್ಥಾನ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಳಿ ಕಟ್ಟಡ ನಿರ್ಮಾಣವಾಗಿದ್ದು, ದೇವಸ್ಥಾನ ನಿರ್ಮಾಣಕ್ಕೆ ಪ್ರಗತಿಪರ ದಲಿತ ಸಂಘಟನೆ ಆಕ್ಷೇಪ ವ್ಯಕ್ತಪಡಿಸಿದೆ. ಒಂದು ಧರ್ಮಕ್ಕೆ ನ್ಯಾಯಾಲಯ ಕಟ್ಟಡ ಸೀಮಿತವಾಗಬಾರದು, ಸರ್ವಧರ್ಮ ಎಲ್ಲರಿಗೂ ಸಮಾನವಾಗಿ ಇರಬೇಕೆಂದು ತಗಾದೆ ತೆಗೆದಿದ್ದಾರೆ. ದೇಗುಲ ನಿರ್ಮಾಣವಾದರೆ ಪ್ರತಿಭಟನೆ ಮಾಡ್ತೀವಿ ಅಂತ ದಲಿತ ಸಂಘಟನೆ ಎಚ್ಚರಿಸಿದೆ. ರಾಜ್ಯದಲ್ಲಿ ದಿನೇ ದಿನೇ ನಾಯಿಗಳ ಕಾಟ ಹೆಚ್ಚಾಗ್ತಲೇ ಇದೆ. ಒಂದು ವರ್ಷದಲ್ಲಿ ಬೀದಿ ನಾಯಿ ಹಾವಳಿಗೆ ರಾಜ್ಯದಲ್ಲಿ 49 ಜನ ಬಲಿಯಾಗಿದ್ದಾರೆ. ಇತ್ತ ನಾಯಿ ಕಚ್ಚಿದೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಔಷಧಿ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೇಬೀಸ್ ಲಸಿಕೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಂಪುರ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರದಲ್ಲಿ ಆರೋಗ್ಯ ಇಲಾಖೆ ಅವ್ಯವಸ್ಥೆ ಬಯಲಾಗಿದೆ. ಬೆಂಗಳೂರಲ್ಲಿ 6 ತಿಂಗಳು ಕಳೆದ್ರೂ ರೇಬೀಸ್ಗೆ ಚಿಕಿತ್ಸೆ ಸಿಗದೆ ಶಂಕರ್ ಅನ್ನೋರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಮೇಸ್ತ್ರಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಶಂಕರ್ಗೆ 7 ತಿಂಗಳ ಹಿಂದೆ ನಾಯಿ ಕಚ್ಚಿತ್ತು. ಚಿಕಿತ್ಸೆ ಸಿಗದೆ ಶಂಕರ್ ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕಿದೆ. ಆರೋಗ್ಯ ಕೇಂದ್ರದಲ್ಲಿ ರೇಬೀಸ್ ಚುಚ್ಚುಮದ್ದು ಕೊರತೆ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಚುಚ್ಚುಮದ್ದು ಎಲ್ಲ ಕಡೆ ಸರಿಯಾಗಿ ಸಿಗ್ತಿದೆ, ಎಲ್ಲಿಯೂ ಸಹ ಕೊರತೆ ಇಲ್ಲ. ಕೊರತೆ ಇದ್ರೆ ಬೇರೆ ಕಡೆ ಕೊಡಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಆಂಟಿ ರೇಬೀಸ್ ಎಲ್ಲ ಕಡೆ ಕಡ್ಡಾಯವಾಗಿ ಇರಬೇಕು ಅಂತ ಮಾಡಿಸಿದ್ದೇವೆ. ಆ ಕಾರಣಕ್ಕೆ ಎಲ್ಲಾದರೂ ಕೊರತೆ ಆಗಿರಬಹುದು. ಹಾಗೇನಾದರೂ ಆದರೆ ಕ್ರಮ ಕೈಗೊಳ್ತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ಆಂಟಿ ರೇಬೀಸ್ ಚುಚ್ಚುಮದ್ದು ಇರಲೇಬೇಕು ಅಂತ ತಿಳಿಸಿದ್ರು. ಪೆರೋಲ್ ರಜೆ ಮುಗಿಸಿ ಕಾರಾಗೃಹಕ್ಕೆ ಮರಳುತ್ತಿದ್ದ ಸಜಾಬಂದಿ ಖೈದಿಯೊಬ್ಬ ಮದ್ಯ ಸಾಗಿಸೋದಕ್ಕೆ ಯತ್ನಿಸಿ ಸಿಕ್ಕಿಬಿದ್ದಿದ್ದಾನೆ. ಶಿವಮೊಗ್ಗದ ಸೋಗನೆಯಲ್ಲಿರುವ ಕೇಂದ್ರ ಕಾರಾಗೃಹದಲ್ಲಿ ಈ ಘಟನೆಯಾಗಿದೆ. ಮೋಹನ್ ಕುಮಾರ್ ಎಂಬಾತ ಪೆರೋಲ್ ಅವಧಿ ಮುಗಿಸಿ ಜೈಲಿಗೆ ವಾಪಸ್ ಬಂದಾಗ ಪೊಲೀಸರು ತಪಾಸಣೆ ಮಾಡಿದ್ದ ಸಂದರ್ಭದಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿದೆ. ಮದ್ಯಪಾನ ಮಾಡಿ ಬಂದಿದ್ದ ಖೈದಿ ಮೋಹನ್ ಕುಮಾರ್ 90 ml ಒಂದು ಮದ್ಯದ ಪೌಚ್ ಹಾಗೂ 200 ml ಜೀರಾ ಮಸಾಲಾ ಬಾಟಲ್ ಪತ್ತೆಯಾಗಿದೆ. ಖೈದಿ ಕಾರಾಗೃಹದ ನಿಯಮ ಉಲ್ಲಂಘಿಸಿ ನಿಷೇಧಿತ ವಸ್ತು ಒಳಗೆ ಸಾಗಿಸೋದಕ್ಕೆ ಯತ್ನಿಸಿದ್ದಾನೆ ಅಂತ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕ ಡಾಕ್ಟರ್ ರಂಗನಾಥ್ ತುಂಗಾನಗರ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.